ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಟ್ವೀಟು ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆಯಾಯಿತು. ಅವರು ಟ್ವೀಟ್ ಮಾಡುವ ಮೂಲಕ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ಖಂಡಿಸಿದರು. ಕಾಂಗ್ರೆಸ್ ಕೂಡ ಸಂಘ ಪರಿವಾರದ ಮಾದರಿಯಲ್ಲೇ ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ರು. ಬಹಳ ಗಂಭೀರವಾದ ಆರೋಪ ಇದು, ಬಹಳ ಗಂಭೀರ ಆರೋಪ. ಏನಂತ ಇತ್ತು ಟ್ವೀಟ್ ಅವ್ರದ್ದು? ಇಂಗ್ಲಿಷ್ನಲ್ಲಿದೆ, ಕನ್ನಡದಲ್ಲಿ ನಾವು ಓದ್ತೀವಿ. ಬೆಂಗಳೂರಿನ ಫಕೀರ್ ಕಾಲನಿ, ವಾಸಿಂ ಲೇಔಟ್ಗಳ ಮುಸ್ಲಿಂ ಮನೆಗಳನ್ನು ತೆರವು ಮಾಡಲಾಗಿದೆ. ಹಲವು ವರ್ಷಗಳಿಂದ ವಾಸಿಸ್ತಾ ಇದ್ದ ಮುಸ್ಲಿಮರ ಮನೆಗಳನ್ನು ತೆರವು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬುಲ್ಡೋಸರ್ ರಾಜ್ ನೀತಿಯಿಂದ ಮುಸ್ಲಿಮರು ಬೀದಿಗೆ ಬಂದಿದ್ದಾರೆ. ಬುಲ್ಡೋಸರ್ ರಾಜ್ ಮೂಲಕ ಮುಸ್ಲಿಮರ ಮನೆಗಳನ್ನು ತೆರವು ಮಾಡಲಾಗಿದೆ. ಸಂಘ ಪರಿವಾರದ ಮುಸ್ಲಿಂ ವಿರೋಧಿ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸಂಘ ಪರಿವಾರ ಮಾಡ್ತಾ ಇರುವ ಮುಸ್ಲಿಂ ವಿರೋಧಿ ರಾಜಕಾರಣವನ್ನೇ ಕಾಂಗ್ರೆಸ್ಸು ಮಾಡ್ತಾ ಇದೆ. ಕ್ರೂರತೆ ಬಲದಿಂದ ಆಡಳಿತ ನಡೆಸಿದಾಗ ಸಂವಿಧಾನದ ಮೌಲ್ಯಗಳು ಬಲಿಪಶು ಆಗುತ್ತವೆ ಅಂತ ಪಿಣರಾಯಿ ವಿಜಯನ್ ಅವರ ಟ್ವೀಟ್. ಆಗಿದ್ದೇನು ಘಟನೆ? ಆಗಿದ್ದೇನು ಹಂಗಿದ್ರೆ? ಅಲ್ಲೊಂದು 5 ಎಕರೆ ಜಾಗ ಇದೆ, ಸರ್ಕಾರಿ ಜಾಗ, ಖಾಲಿ ಜಾಗ. ಅದು GBAಗೆ ಸೇರಿದ್ದು. ಮುಂಚೆ BBMP, GBAಗೆ ಸೇರಿದ ಜಾಗ. ಅದನ್ನು ಡಂಪ್ ಯಾರ್ಡ್ ಮಾಡಬೇಕು ಅಂತ ಬಿಟ್ಟಿದ್ರು. ಅದರಲ್ಲಿ ಕೆಲವರು ಬಂದು ಮನೆಗಳನ್ನು ಕಟ್ಕೊಂಡ್ರು. ಮನೆಗಳನ್ನು ಕಟ್ಕೊಂಡಿದ್ದು ಮಾತ್ರ ಅಲ್ಲ, ಅವುಗಳಿಗೆ ಲೇಔಟ್ ಅಂತ ಹೆಸರು ಕೊಟ್ಕೊಂಡ್ಬಿಟ್ರು. ಫಕೀರ್ ಕಾಲನಿ ಮತ್ತು ವಾಸಿಂ ಲೇಔಟ್ ಅಂತ ಹೆಸರುಗಳನ್ನು ಕೊಟ್ಕೊಂಡ್ಬಿಟ್ರು 5 ಎಕರೆ ಜಾಗದಲ್ಲಿ. ಸರ್ಕಾರಿ ಜಾಗ, ಇದೊಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ, ಅದನ್ನು ತೆರವುಗೊಳಿಸ್ತಾ ಇರ್ತಾರೆ. ಕೆಲವು ಸಂದರ್ಭದಲ್ಲಿ ಕೇಸ್ ಕೋರ್ಟಿಗೆ ಹೋಗ್ತವೆ, ಕೋರ್ಟ್ನಲ್ಲೂ ಸರ್ಕಾರ ಬಡದಾಡುತ್ತೆ. ಅದು ನಡೀತಾ ಇರುವ ಪ್ರಕ್ರಿಯೆ. ಇಲ್ಲೂ ಆ ಪ್ರಕ್ರಿಯೆಯ ಮೂಲಕ ಬಂದು ತೆರವುಗೊಳಿಸಿದ್ರು. ನೋಡ್ತಾ ಇದ್ದೀರಿ ಅಲ್ಲಿ. ಹೀಗೆ ತೆರವುಗೊಳಿಸಿದಾಗ ಅಲ್ಲಿ ಮನೆ ಕಟ್ಕೊಂಡಿದ್ದವರೆಲ್ಲ ಮುಸ್ಲಿಮರು ಅನ್ನೋದು ಪಿಣರಾಯಿ ವಿಜಯನ್ ಅವರಿಗೆ ಅಪಾರ್ಚುನಿಟಿಯಾಗಿ ಕಾಣಿಸ್ತು. ಅದು ಒಂದು ಮಾತ್ರ ಅಪಾರ್ಚುನಿಟಿಯಾಗಿ ಕಾಣಿಸಿದ್ದಲ್ಲ, ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಕೇರಳದಲ್ಲಿ BJP ಅಷ್ಟು ಸ್ಟ್ರಾಂಗ್ ಇಲ್ಲ. ಅಲ್ಲಿ ಫೈಟ್ ಇರೋದೇ ಕಾಂಗ್ರೆಸ್ಸಿಗೆ, ಕಮ್ಯುನಿಸ್ಟ್ಗೆ. ಮುಂದಿನ ವರ್ಷ ಏಪ್ರಿಲ್ನಲ್ಲಿ ಎಲೆಕ್ಷನ್ನಲ್ಲಿ 26.6% ಮುಸ್ಲಿಮರಿದ್ದಾರೆ. ಕಾಲು ಭಾಗಕ್ಕಿಂತಲೂ ಹೆಚ್ಚು ಮುಸ್ಲಿಂ ಓಟ್ ಇದೆ ಅಲ್ಲಿ. ಹಂಗಿದ್ದ ಮೇಲೆ ಪಿಣರಾಯಿ ವಿಜಯನ್ ಅವರಿಗೆ ಓಲೈಕೆ ಮಾಡುವುದಕ್ಕೊಂದು ಅವಕಾಶ ಕಾಣಿಸ್ತು. ಇಲ್ಲದೆ ಹೋದರೆ, ಆಗಲೇ ಹೇಳಿದ್ನಲ್ಲ ನಾನು, ಅಲ್ಲಿ ಯಾರ ಮನೆಗಳನ್ನು ತೆರವುಗೊಳಿಸಲಾಯಿತೋ ಅವರೇನು ಕೇರಳದವರು ಅಲ್ಲ, ಮಲಯಾಳಿಗಳು ಅಲ್ಲ, ಕೇರಳದ ಮುಸ್ಲಿಮರು ಮಲಬಾರಿಗಳು ಅಲ್ಲ. ಅವರು ಬಹುತೇಕರು ಉತ್ತರ ಪ್ರದೇಶದಿಂದ ಬಂದಿದ್ರು ಅಂತಾರೆ. ಎಲ್ಲಿ ಅವರು ಅಂತ ಎಕ್ಸಾಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಎಲ್ಲೆಲ್ಲಿ ಅವರು ಬಂದಿದ್ರು ಗೊತ್ತಿಲ್ಲ. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡವರನ್ನು ತೆರವುಗೊಳಿಸಿದ್ದನ್ನು ಸಂಘ ಪರಿವಾರದ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇರುವ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ಪಿಣರಾಯಿ ವಿಜಯನ್ ಅವರು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಕೇರಳದಿಂದ ಇಲ್ಲಿ ಮನೆ ಕಳೆದುಕೊಂಡವರಿಗೆ ಸಾಂತ್ವನ ಹೇಳುವುದಕ್ಕೆ ಒಬ್ಬ ರಾಜ್ಯಸಭಾ ಸದಸ್ಯರು ಕೂಡ ಬಂದರು. ಎ ರಹೀಂ, CPIMನ ರಾಜ್ಯಸಭಾ ಸದಸ್ಯರು, ಕೋಗಿಲು ಲೇಔಟ್ ಹತ್ರ ಬಂದರು. ಆ ಕುಟುಂಬಗಳನ್ನು, ಮನೆ ಕಳೆದುಕೊಂಡ ಕುಟುಂಬಗಳನ್ನು ಭೇಟಿಯಾದರು. ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸಂಘ ಪರಿವಾರದ ರೀತಿಯಲ್ಲೇ ಕಾಂಗ್ರೆಸ್ನವರು ನಡ್ಕತ್ತಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. In Karnataka, the Congress-led government bulldozing the marginalized people, Muslims and Dalits are the victims, the major victims here. So 180, more than 180 houses, small houses were demolished by a bulldozer activism here, orchestrated by the government authority, executed in early morning. So it was very well executed. They are executed a very well planned bulldozer Raj, same as the BJP governments.
So I would like to ask the Congress, AICC leaders, what is your take in this regard? How can you give a rational... ವಿಷಯ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿ ಇಲ್ಲೊಬ್ಬ ರಾಜ್ಯಸಭಾ ಸದಸ್ಯರೇ ಬಂದು ಅವರಿಗೆ ಸಾಂತ್ವನ ಹೇಳುವ ಮೂಲಕ ಗಂಭೀರ ಆಯ್ತು ಅದು ವಿಷಯ, ಎಲ್ಲಿಂದ ಎಲ್ಲಿಗೋ ಹೋಯಿತು. ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ಸ್ಪಷ್ಟೀಕರಣ ಕೇಳೋದ್ರಂತೆ AICC ಅವ್ರು ಏನು ಮಾಡಿದ್ದೀರಿ ಅಲ್ಲಿ ಅಂತ. ಅಲ್ಲಿ ತನಕ ಗೊತ್ತಿಲ್ಲ, ನಾರ್ಮಲ್ ಪ್ರಕ್ರಿಯೆ ಪ್ರಕಾರ ಸರ್ಕಾರಿ ಜಾಗ ಒತ್ತುವರಿ ತೆರವು ನಡೀತಾ ಇರ್ತವ್ರಿ. ಭಾಳಷ್ಟು ಸಲ ಸುದ್ದಿ ಸಹಿತ ಆಗೋದಿಲ್ಲ ಅವು. ಅಲ್ಲಿ ಮುಸ್ಲಿಮರು ಮನೆ ಕಟ್ಟಿಕೊಂಡಿದ್ದರಿಂದ ಸುದ್ದಿ ಆಯ್ತು ಅಷ್ಟೇ. ಈಗ ಅದು ಬೇರೆ ಯಾರಾಗಿದ್ರೂ ಸುದ್ದಿನೂ ಆಗ್ತಿರ್ಲಿಲ್ಲ. ಅಲ್ಲಿ ದಿಲ್ಲಿಯಿಂದ ಎಕ್ಸ್ಪ್ಲನೇಷನ್ ಕೇಳಿದ್ರಂತೆ. KC ವೇಣುಗೋಪಾಲ್ ಅವರು ಸಪ್ರೇಟಾಗಿ ಕೇಳಿದ್ದಾರೆ ಎಕ್ಸ್ಪ್ಲನೇಷನ್ನು. KC ವೇಣುಗೋಪಾಲ್ ಅವರ ತವರು ರಾಜ್ಯ ಕೇರಳದಲ್ಲಿ ಈ ಸಲ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ UDF ಮೈತ್ರಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಸ್ಪಷ್ಟ ಇದೆ ಅಂತ ರಾಜಕೀಯ ಪರಿಣಿತರು ಹೇಳ್ತಾ ಇದ್ದಾರೆ. ಮೊನ್ನೆ ಲೋಕಲ್ ಬಾಡಿ ಎಲೆಕ್ಷನ್ ನಡೆದಾಗ UDF ಸಿಂಗಲ್ ಲಾರ್ಜೆಸ್ಟ್ ಅಂದರೆ ಅತಿ ದೊಡ್ಡ ಪಕ್ಷ, ಅತ್ಯಂತ ಸ್ಟ್ರಾಂಗ್ ಮೈತ್ರಿಕೂಟ ಆಗಿ ಹೊರಹೊಮ್ಮಿದೆ. KC ವೇಣುಗೋಪಾಲ್ ಅವರು ಕೇರಳದ ಮುಖ್ಯಮಂತ್ರಿ ಆಗಬೇಕು ಅಂತ ತಯಾರಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಗೌರ್ಮೆಂಟ್ ಮುಸ್ಲಿಮರ ವಿಷಯದಲ್ಲಿ ಏನೋ ಒಂದು ಮಾಡಿಟ್ಕೊಂಡು ಕೇರಳದಲ್ಲಿ ಮುಸ್ಲಿಮರು ಸಿಟ್ಟಿಗೆದ್ದು ಕಾಂಗ್ರೆಸ್ಸಿಗೆ ವೋಟ್ ಹಾಕಲಿಲ್ಲ ಅಂದರೆ ಅನ್ನೋ ಟೆನ್ಷನ್ನು. ಅವರು ಫೋನ್ ಮಾಡಿ ಸ್ಪಷ್ಟೀಕರಣ ಕೇಳಿದ್ರು, ಏನು ಮಾಡಿಟ್ಟಿದ್ದೀರಿ ಅಲ್ಲಿ ಅಂತ. ಒಂದು ಒಳ್ಳೆಯದೇನಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ಕ್ಲಿಯರ್ ಇದೆ, ಏನೂ ತಪ್ಪು ಮಾಡಿಲ್ಲ ನಾವು ಅಂತ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದವರನ್ನು ತೆರವು ಮಾಡಿದ್ದೇವೆ. ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಆಗಿದೆ. DK ಶಿವಕುಮಾರ್ ಅವರೇ ಮಾತಾಡೋದು. ಅದಾದ ಮೇಲೆ ಮಾನವೀಯತೆಯ ಆಧಾರದ ಮೇಲೆ ಅವ್ರಿಗೆಲ್ಲರೂ ಜಾಗ ಒದಗಿಸಿ ಕೊಡಬಹುದಾ ಅಂತ ಚೆಕ್ ಮಾಡಿ ಅಂತ ತುಷಾರ್ ಗಿರಿನಾಥ್ ಅವರಿಗೆ DCM DK ಶಿವಕುಮಾರ್ ಅವರು ಒಂದು ಸೂಚನೆ ಕೊಟ್ಟಿದ್ದಾರಂತೆ. ಎಲ್ಲರೂ ಇರೋದಕ್ಕೊಂದು ವ್ಯವಸ್ಥೆ ಮಾಡಿಕೊಡಬಹುದಾ ನೋಡಿ ಅಂತ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಿಯಾಂಕ ಖರ್ಗೆ ಅವರು ಮಾತಾಡೋದು. ಅವ್ರು ಕೇಳೋದು, ಕೇರಳದ ಮುಖ್ಯಮಂತ್ರಿಗಳು, ನಿಮ್ಮಲ್ಲಿ ಸರ್ಕಾರಿ ಜಾಗದಲ್ಲಿ ಯಾರು ಒಂದು ಮನೆ ಕಟ್ಕೊಂಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಅಂತ ಅಲ್ವಾ? ಕೇಳಿಸ್ಕೊಳ್ಳಿ. ವೇಸ್ಟ್ ಮ್ಯಾನೇಜ್ಮೆಂಟು ಜಾಗ 5 ಎಕರೆ ಅದ್ರದ್ದು, ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ಗೆ ಹಾಕಿಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿತ್ತು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಖಾಲಿ ಮಾಡಿಸಿದ್ದಾರೆ. ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಡಿ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋರು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ. ಅವ್ರಿಗೆ ಬಾರಿ ಪಿಟ್ಟೋದು, ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ, ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಬಟ್ ಹೂ ಆರ್ ಜಿನೈನ್ ವಿಲ್ ರಿಹ್ಯಾಬಿಲಿಟೇಟ್, ಬಟ್ ನಾಟ್ ಹೂ ಕಮ್ಸ್ ಅಂಡ್ ಟ್ರೈ ಟು ಆಕ್ಯುಪೈ ದಿ ಗವರ್ಮೆಂಟ್ ಲ್ಯಾಂಡ್ ವಿತೌಟ್ ಎನಿ reasons. So we will do our job. Please, I request Mr. Pinarayi, without knowing things, the fact of the case, you should not interfere with such a... We are not into any bulldozer. We have not done anything with the bulldozer, using bulldozer. We have tried to vacate, protect the public place, which was used for... It is in the heart of the city. We can't encourage like that. It is a site allotted for putting waste management. Mr. Pinarayi should not interfere with our state affairs. It is all political gimmicks at the time of the election. ನೋಡಿ ಇವರೇ, ಅವರೇನೇ ಹೇಳಿ, ನಾವು ನಮ್ಮ ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ. ಮೊನ್ನೆ ತಾನೇ ಅಲ್ಲಿ ಒಬ್ಬ ದಲಿತಿಗೆ ಯುವಕರಿಗೆ ಅಲ್ಲಿ ಹಾಡಾಗಲೇ ಹೊಡೆದಿದ್ದಾರೆ. ಅದ್ರ ಬಗ್ಗೆ ಹೇಳಿ. ನಮ್ಮ ರಾಜ್ಯ ತಗೊಂಡು ಏನು ಮಾಡಿದ್ವಿ, ನಾವೇನಿದ್ರು ಕಾನೂನು ಪರವಾಗಿ ನಾವು ಮಾಡಬೇಕಾಗುತ್ತೆ. ಕಾನೂನು ಬಿಟ್ಟು ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲಿನವ್ರು ಏನು ಹೇಳ್ತಾ ಇರಲ್ಲ. ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಲಾ. ಸಿ, ಇಟ್ಸ್ ಪ್ರಿಟಿ ಆಬ್ವಿಯಸ್. ನನ್ನ ಮನೆ ಯಾರೋ ಒಂದು ಕುಟುಂಬದವರು ಬಂದು ನಮ್ಮ ಮನೆಯ ಕಾಂಪೌಂಡ್ನಲ್ಲಿ ಒಂದು ಟೆಂಟ್ ಹಾಕ್ಕೊಂಡಿರೋಕ್ಕೆ ಶುರು ಮಾಡೋ ತನಕ ಇಂಥ ವಿಷಯದಲ್ಲಿ ರಾಜಕಾರಣಗಳು ನಿಲ್ಲೋದಿಲ್ಲ. ಈ ಗಲಾಟೆ ನೋಡ್ತಾ ಇದ್ರಲ್ಲ, ಅಲ್ಲೇ ಆಗಿದ್ದಿದ್ದು ಕೋಗಿಲು ಲೇಔಟ್ ಹತ್ರ. SDPIನವರ ಪ್ರತಿಭಟನೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ರು.
2026 ಏಪ್ರಿಲಲ್ಲಿ ಎಲೆಕ್ಷನ್ ಇಲ್ಲದೆ ಹೋಗಿದ್ರೆ ಇದು ಇಶ್ಯೂನೇ ಆಗ್ತಿರ್ಲಿಲ್ಲ. ಪಿಣರಾಯಿ ವಿಜಯನ್ ಗಮನಕ್ಕೂ ಬರ್ತಿರ್ಲಿಲ್ಲ. ಯಾರ ಹೇಳಿರ್ಬೇಕು ಅವ್ರಿಗೆ, ಬೆಂಗಳೂರಲ್ಲಿ ಒಂದು ಹಿಂಗೆ ಮಾಡಿದ್ದಾರೆ ನೋಡಿ ಅಂತ. ಆ ಟೋಟಲ್ ಮೈತ್ರಿನೂ ಒಂಥರ ಮಜಾ ಇದೆ. ರಾಜಕಾರಣದಲ್ಲಿ ಇದೆಲ್ಲ ಆಗತ್ತೆ. ಈಗ BJP JDS ಮೈತ್ರಿ ವಿಧಾನಸಭೆ ಲೋಕಸಭೆಗಷ್ಟೇ, ಲೋಕಲ್ ಬಾಡಿಗಳನ್ನು ನಾವು ಪ್ರತ್ಯೇಕ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ದೇವೇಗೌಡರು ಅನೌನ್ಸ್ ಮಾಡಲಿಲ್ವಾ? ಹಾಗೆ ಇದೆ ಅಲ್ಲೂ ಕೇರಳದಲ್ಲಿ ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಕ್ಷ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷ CPIM ಒಂದೇ ಮೈತ್ರಿಲಿದ್ದಾರೆ. ಮತ್ತೆ ನ್ಯಾಷನಲ್ ಪಾಲಿಟಿಕ್ಸಿಗೆ ಬಂದರೆ INDIA ಮೈತ್ರಿಕೂಟದಲ್ಲಿ CPIM ಇದೆ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ, ಬಟ್ ಆ ಮೈತ್ರಿ ಕೇರಳದಲ್ಲಿರೋದಿಲ್ಲ. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದಾಗ ರಾಹುಲ್ ಗಾಂಧಿಯವರು ರಾಜೀನಾಮೆ ಕೊಟ್ಟು ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧದ ಕ್ಯಾಂಡಿಡೇಟು CPIMನವರೇ. ಲೋಕಸಭಾ ಚುನಾವಣೆಗೆ ಮೈತ್ರಿ ಕೇರಳಕ್ಕೆ ಅನ್ವಯ ಆಗೋದಿಲ್ಲ. ವಿಧಾನಸಭಾ ಚುನಾವಣೆಗಳು ಬಂದರೆ ಪಶ್ಚಿಮ ಬಂಗಾಳಕ್ಕೆ ಅನ್ವಯ ಆಗುತ್ತೆ, ಕೇರಳದಲ್ಲಿ ಅನ್ವಯ ಆಗೋದಿಲ್ಲ. ಅಂದರೆ ಲಾಭ ನಷ್ಟದ ಲೆಕ್ಕಾಚಾರ ಅಷ್ಟೇ ಅದು. ಕೇರಳದಲ್ಲಿ ಇರೋರೇ ಇವರಿಬ್ಬರು ಸ್ಟ್ರಾಂಗು. ಇವರು ಮೈತ್ರಿ ಮಾಡಿಕೊಂಡ್ರೆ ಈಗ ಕಾಂಗ್ರೆಸ್ ಬೇಡ ಅನ್ನುವಂಥವ್ರು ಕಮ್ಯುನಿಸ್ಟ್ ಪಕ್ಷಕ್ಕೆ ಓಟ್ ಹಾಕ್ತಾರೆ, ಕಮ್ಯುನಿಸ್ಟ್ ಪಕ್ಷ ಬೇಡ ಅನ್ನೋರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರಪ್ಪ. ಇಬ್ಬರದು ಮೈತ್ರಿ ಆಗಿಬಿಟ್ರೆ ಅವರೆಲ್ಲ ಬಂದು BJPಗೆ ಓಟ್ ಹಾಕ್ತಾರೆ. ಆ ಲೆಕ್ಕಾಚಾರಕ್ಕೆ ಕೇರಳದಲ್ಲಿ ಫೈಟೇ ಆಗಬೇಕು. ಆ ಫೈಟಿನ ಭಾಗವಾಗಿ ಬೆಂಗಳೂರಿನ 5 ಎಕರೆ ಸರ್ಕಾರಿ ಜಾಗದ ಒತ್ತುವರಿ ತೆರವು ಕೂಡ ಇಷ್ಟು ದೊಡ್ಡ ವಿಷಯ ಆಗತ್ತೆ. SDPIನ ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮುಂದಿನ ಸುದ್ದಿಗೆ ಹೋಗೋಣ. CWC ಮೀಟಿಂಗ್ ಇವತ್ತು 5 ನಿರ್ಣಯಗಳನ್ನು ತಗೊಂಡ್ರು. ಜನವರಿ 5ರಿಂದ ಮನ್ರೇಗಾ ಬಚಾವೋ ಅಭಿಯಾನದ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಗಿದೆ. ಮನ್ರೇಗಾ ಯೋಜನೆ ಹೆಸರನ್ನು VBG ರಾಮ್ಜಿ ಅಂತ ಬದಲಾಯಿಸಿದ್ದರ ವಿರುದ್ಧ ಮನ್ರೇಗಾ ಬಚಾವೋ ಅಭಿಯಾನ. ನರೇಗಾ ಯೋಜನೆಯಿಂದ ಗಾಂಧಿ ಹೆಸರನ್ನು ತೆಗೆದುಹಾಕೋದಕ್ಕೆ ಬಿಡೋದಿಲ್ಲ. ಭಾರತದ ಸಂವಿಧಾನ, ಭಾರತೀಯ ಪ್ರಜಾಪ್ರಭುತ್ವ ರಕ್ಷಣೆಗೆ ಕಾಂಗ್ರೆಸ್ ಬದ್ಧ. ನರೇಗಾ ಯೋಜನೆಯಲ್ಲ, ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಕೆಲಸ ಮಾಡುವ ಹಕ್ಕು, ಕಾರ್ಮಿಕರ ಹಕ್ಕು ಉಳಿಸಲು ದೇಶದ ಪ್ರತಿ ಹಳ್ಳಿಯಲ್ಲೂ ಧ್ವನಿ ಎತ್ತೋಣ ಅನ್ನುವ ಸಂಕಲ್ಪವನ್ನು ಇವತ್ತಿನ ಸಭೆಯಲ್ಲಿ ಸ್ವೀಕರಿಸಲಾಯಿತು. 3 ರಾಜ್ಯಗಳ ಕಾಂಗ್ರೆಸ್ ಆಡಳಿತದ 3 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇತ್ತು. ಸಿದ್ದರಾಮಯ್ಯನವ್ರನ್ನ ನೋಡ್ತಾ ಇದ್ದೀರಿ. ಅವರ ಪಕ್ಕದಲ್ಲಿ ರೇವಂತ್ ರೆಡ್ಡಿ ಅವರಿದ್ದಾರೆ. ತೆಲಂಗಾಣದ ಮುಖ್ಯಮಂತ್ರಿಗಳು, ಹಿಮಾಚಲದ ಮುಖ್ಯಮಂತ್ರಿ ಸುಖವಿಂದ್ ಅವರು ಇದ್ದರು. ಶಶಿ ಥರೂರ್ ಬಂದಿದ್ದರು CWCಗೆ. ಲೇಟ್ ಆಯಿತು ಅಂತ ಓಡೋಡಿ ಹೋಗ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. आज की जो CWC की मीटिंग हुई, ये मीटिंग में हमने ये शपथ ग्रहण किया कि मनरेगा योजना को प्रमुख बिंदु बनाकर सारे देश में एक बहुत बड़ा आंदोलन करने का निर्णय लिया। और उस जो शपथ विधि में हमने 5 बिंदुओं पर अपनी बात रखी। हम शपथ लेते हैं कि भारतीय राष्ट्रीय कांग्रेस पार्टी अग्रणी भूमिका लेते हुए 5 जनवरी से मनरेगा बचाओ अभियान की शुरुआत करेगी। इसीलिए श्रमिकों की मजदूरी का 100% भुगतान केंद्र सरकार करता था, यानी 90% सेंट्रल गवर्नमेंट देती थी, 10% स्टेट गवर्नमेंट। आज वो 60% सेंट्रल गवर्नमेंट और 40% स्टेट गवर्नमेंट। इसका मनरेगा से राष्ट्रपिता महात्मा गांधी का नाम हटाना ये एक अपमान है, क्योंकि सोनिया गांधी जी और मनमोहन सिंह जी ने तो इसको राइट बेस्ड कानून बनाया था। तुमने तो सिर्फ नाम बदलने का शुरू किए हैं। अरे हम हकूक दिए, राइट्स दिए,
तुम नाम बदलने के पीछे भी गिरे हैं, सिर्फ गांधी फैमिली का नाम ही नहीं, वो तो ये डायरेक्ट राइट्स बेस्ड का जो कॉन्सेप्ट है उस पर आक्रमण है। दूसरी बात, जो फेडरल स्ट्रक्चर है, स्टेट्स का जो स्ट्रक्चर है, उस पे भी ये आक्रमण है। ये जो पैसा लिया जा रहा है ये स्टेट से छीनकर सेंटर ले रहा है, तो ये कंसंट्रेशन ऑफ पावर, कंसंट्रेशन ऑफ फाइनेंस है। इससे देश को नुकसान होगा, इससे जो गरीब जनता है उनको नुकसान होगा, उनको दर्द पहुंचेगा, उनको कष्ट होगा। और आखिरी बात, मुझे बताया गया है कि ये डिसीजन डायरेक्टली प्राइम मिनिस्टर ऑफिस से लिया गया है और मंत्री से बिना पूछे, कैबिनेट से बिना पूछे ये डिसीजन लिया गया है। तो ये डायरेक्ट राइट्स बेस्ड का जो कॉन्सेप्ट है उस पर आक्रमण है। दूसरी बात, जो ಅದರ ಜೊತೆಗೆ CWC ಸಭೆಯಲ್ಲಿ ಕರ್ನಾಟಕ ನಾಯಕತ್ವ ಬದಲಾವಣೆಯ ಚರ್ಚೆ ಆಗಬಹುದಾ ಅಂತ ಅವಾಗ ಸುದ್ದಿ ಬಂದು ಹೋಗ್ತಿತ್ತು. ನಾವು ಆರಂಭದಿಂದಲೂ ಹೇಳ್ತಿದ್ವಿ ಅದೆಲ್ಲ ಆಗೋದಿಲ್ಲ ಅಂತ. ಈ CWC ಚರ್ಚೆಗಷ್ಟೇ ಸೀಮಿತವಾಗಿರುತ್ತೆ. ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ ಅಥವಾ ಸಿದ್ದರಾಮಯ್ಯನವರು ಬಯಸ್ತಾ ಇರುವಂಥ ಏನು ಸಚಿವ ಸಂಪುಟ ಪುನಾರಚನೆ ಏನೂ ಚರ್ಚೆ ಆಗುವ ಸಾಧ್ಯತೆ ಇಲ್ಲ ಅಂತ ಆರಂಭದಿಂದಲೂ ಹೇಳ್ತಾ ಇದ್ವಿ. ಏನೂ ಚರ್ಚೆ ಆಗಿಲ್ಲ. ಸಿದ್ದರಾಮಯ್ಯನವರು ಮಾತಾಡಿದರು. ಚರ್ಚೆ ಬಹಳ ಮುಖ್ಯವಾಗಿ ಮನ್ರೇಗಾ ಈಗ ಚೇಂಜ್ ಮಾಡಿಬಿಟ್ಟಿದಾರಲ್ಲ, ಆಕ್ಟ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹೊಸ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ VBG ರಾಮ್ಜಿ ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಅದನ್ನ 5ನೇ ತಾರೀಕಿನಿಂದ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದೀವಿ. ದಿಲ್ಲಿ CWC ಬಗ್ಗೆ ಮಾತಾಡ್ತಿದ್ದೇನೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಇಂಟ್ರೆಸ್ಟಿಂಗ್ ಅಂದರೆ, ಸಭೆ ನಡೀತಾ ಇದ್ದ ಜಾಗದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕೂಗು ಬೇರೆ ಬಂದಿದೆ. ಡಾಕ್ಟರ್ ಪರಮೇಶ್ವರ್ನ CM ಮಾಡಿ ಅಂತ ದಲಿತ ಸೇವಾ ಸಮಿತಿಯಿಂದ, ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯಿಂದ ದೆಹಲಿಯಲ್ಲಿ ಪ್ರತಿಭಟನೆ. ರಾಜ್ಯದಲ್ಲಿ CM ಬದಲಾಯಿಸಿದರೆ ದಲಿತರನ್ನೇ CM ಮಾಡಬೇಕು, ಎಲ್ಲ ಕಾಂಗ್ರೆಸ್ನ ವರಿಷ್ಠರು ನಮಗೆ ನ್ಯಾಯ ಒದಗಿಸಬೇಕು, ಮುಂದಿನ ದಿನಗಳಲ್ಲಿ ಡಾಕ್ಟರ್ G ಪರಮೇಶ್ವರನ್ನು ಕೈ ಬಿಡಬಾರ್ದು, ಅನ್ಯಾಯ ಆಗಬಾರ್ದು. ಡಾಕ್ಟರ್ ಪರಮೇಶ್ವರ್ KPCC ಅಧ್ಯಕ್ಷರಾಗಿದ್ದರು, ಆದ್ದರಿಂದ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಕರ್ನಾಟಕದಿಂದ ದಿಲ್ಲಿಗೆ ಹೋಗಿ ದಿಲ್ಲಿಯಲ್ಲಿ ಪ್ರತಿಭಟನೆ. ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯಿಂದ ಪುರುಷೋತ್ತಮ್ ಅಂತ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಮಾಡೋದಾದ್ರೆ ಮಾನ್ಯ ಡಾಕ್ಟರ್ G ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾವು ಮನವಿ ಮಾಡೋದಕ್ಕೆ ಬಂದಿದ್ದೀವಿ. ವರಿಷ್ಠರಲ್ಲಿ ಎಲ್ಲ ವರಿಷ್ಠರು ಅದನ್ನ ಇದು ಮಾಡಿ ನಮಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಪರಮೇಶ್ವರನ ಕೈ ಬಿಡಬಾರ್ದು. ಬದಲಾವಣೆ ಮಾಡದೇ ಆದ್ರೆ ಪರಮೇಶ್ವರನ ದಲಿತ ಮುಖ್ಯಮಂತ್ರಿ ಮಾಡಿ ಅಂತ. ಅವರು KPCC ಅಧ್ಯಕ್ಷ ಆಗಿದ್ರು 8 ವರ್ಷ. ಒಳ್ಳೆಯ ಆಡಳಿತ ನೀಡಿದ್ದಾರೆ, ಸ್ವಚ್ಛ ರಾಜಕಾರಣಿ, ಒಳ್ಳೆ ಉತ್ತಮ ವಾಗ್ಮಿ ಆಗಿದ್ದಾರೆ, ಒಳ್ಳೆ ಸರ್ಕಾರವನ್ನು ಕೊಟ್ಟಿದ್ದಾರೆ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮನೆಗೆ ಕೊಟ್ಟು ಬಂದಿದ್ದೀವಿ. ಹಾಗೂ ಈಗ ಬೆಳಗ್ಗೆ ವೇಣುಗೋಪಾಲ್ ಸರ್ ಅವ್ರಿಗೂ ನೇರವಾಗಿ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ ಸರ್. ನಾವು ಮುಖ್ಯಮಂತ್ರಿ ಇವತ್ತು CWCಯಲ್ಲಿ ಬಹುಶಃ 5 ನಿರ್ಣಯಗಳನ್ನು ಬಿಟ್ಟರೆ ಅತಿ ಹೆಚ್ಚು ಚರ್ಚೆಯಾಗಿದ್ದು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ರಾಜ್ಯಸಭಾ ಸದಸ್ಯ, ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಅವರ ಪೋಸ್ಟ್ ಅನ್ಸುತ್ತೆ, ಸೋಷಿಯಲ್ ಮೀಡಿಯಾ ಪೋಸ್ಟ್. 10 ಗಂಟೆಗೆ CWC ಶುರುವಾಗಿದೆ, 9 ಗಂಟೆ 50 ನಿಮಿಷಕ್ಕೆ ಪೋಸ್ಟ್ ಹಾಕಿದ್ದಾರೆ ಅವರು. ಅದರ ಅರ್ಥ ಬಹುಶಃ ಒಳಗಡೆ ಕೂತ್ಕೊಂಡೇ ಹಾಕಿದ್ರು, ಇಲ್ಲ ಪೋಸ್ಟ್ ಮಾಡಿ ಒಳಗಡೆ ಹೋದರು. ಅವರು ಪೋಸ್ಟ್ ಮಾಡಿದ್ದೇನು? 1996ರ ಒಂದು ಫೋಟೋ, ಶಂಕರ್ ಸಿಂಗ್ ಬಘೇಲಾ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ್ದು ಅಂತ ಹೇಳ್ತಾರೆ. ಇದನ್ನು ಕೋರಾ ಅಂತ ವೆಬ್ಸೈಟ್ನಲ್ಲಿ ಇತ್ತದು, ಅದನ್ನೇ ಅವರು ಮೆನ್ಷನ್ ಮಾಡಿ ಪೋಸ್ಟ್ ಮಾಡ್ತಾರೆ. ಏನಿದೆ ಅದರಲ್ಲಿ? ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೂತ್ಕೊಂಡಿದ್ದಾರೆ ಚೇರ್ ಮೇಲೆ,
ಅವರ ಮುಂದೆ ಕಾಲು ಕೆಳಗೆ ನೆಲದ ಮೇಲೆ ಮೋದಿ ಇದ್ದಾರೆ. ಈ ಫೋಟೋ ಹಾಕಿ ದಿಗ್ವಿಜಯ್ ಸಿಂಗ್ ಏನು ಹೇಳಿದ್ರು ಅದರಲ್ಲಿ ಪೋಸ್ಟ್ನಲ್ಲಿ, ಕೋರಾ ಸೈಟ್ನಲ್ಲಿ ನನಗೆ ಈ ಫೋಟೋ ಸಿಕ್ತು. ಈ ಫೋಟೋ ಬಹಳ ಪ್ರಭಾವಶಾಲಿಯಾಗಿದೆ. RSSನ ತಳಮಟ್ಟದ ಸ್ವಯಂ ಸೇವಕ ಹಾಗೂ ಜನಸಂಘದ ಕಾರ್ಯಕರ್ತ ಕಾರ್ಯಕ್ರಮದಲ್ಲಿ ತನ್ನ ನಾಯಕರ ಪಾದದ ಬಳಿ ನೆಲದ ಮೇಲೆ ಕುಳಿತು ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ದೇಶದ ಪ್ರಧಾನಿಯಾಗಿಯೂ ಕಾರ್ಯನಿರ್ವಹಿಸ್ತಾರೆ. ಇದು ನಿಜಕ್ಕೂ ಸಂಘಟನೆಗಿರುವ ಶಕ್ತಿ. ಜೈ ಶ್ರೀರಾಮ್ ಅಂತ ಬರುತ್ತೆ. ದಿಗ್ವಿಜಯ್ ಸಿಂಗ್ ಅವರ ಪೋಸ್ಟ್ ಇದು, ನೆನಪಿಟ್ಟುಕೊಳ್ಳಿ. ಸಂಘಟನೆಗಿರುವ ಶಕ್ತಿ ಅಂತಾರವರು. ಸಂಘಟನೆಯ ಶಕ್ತಿಯನ್ನು ಹೊಗಳಿದ್ದರೆ ಅಬ್ಜೆಕ್ಷನ್ ಏನು ಬರ್ತಿರಲಿಲ್ಲ. ಬಟ್ ಯಾವ ಸಂಘಟನೆಯ ಪ್ರಸ್ತಾಪ ಮಾಡಿದರು ಮತ್ತು ಯಾವ ಫೋಟೋ ಬಳಸಿದ್ರು, ಯಾರು ಫೋಟೋ ಬಳಸಿದ್ರು? ಈ ಫೋಟೋ ಬಹಳ ಪ್ರಭಾವಶಾಲಿಯಾಗಿದೆ. RSSನ ತಳಮಟ್ಟದ ಸ್ವಯಂ ಸೇವಕ ಹಾಗೂ ಜನಸಂಘದ ಕಾರ್ಯಕರ್ತ ಕಾರ್ಯಕ್ರಮದಲ್ಲಿ ತನ್ನ ನಾಯಕರ ಪಾದದ ಬಳಿ ನೆಲದ ಮೇಲೆ ಕುಳಿತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ದೇಶದ ಪ್ರಧಾನಿಯಾಗಿಯೂ ಕಾರ್ಯನಿರ್ವಹಿಸ್ತಾರೆ. ಇದು ನಿಜವಾಗಿಯೂ ಸಂಘಟನೆಗಿರುವ ಶಕ್ತಿ. ಜೈ ಶ್ರೀರಾಮ್. ದಿಗ್ವಿಜಯ್ ಸಿಂಗ್ ಅವರ ಟ್ವೀಟ್. ಯಾವ ದಿಗ್ವಿಜಯ್ ಸಿಂಗ್ ಮುಂಬೈ ಮೇಲೆ 26/11 ದಾಳಿ ಆದಾಗ ಮುಂದೆ ಯಾರೋ ಒಬ್ಬ ಒಂದು ಪುಸ್ತಕ ಬರೆದ, ಅದಕ್ಕೆ RSSನವರು ಮಾಡಿದ ದಾಳಿ ಇದು ಅಂತ. ದಾಳಿಕೋರೆಲ್ಲ ಹಿಂದೂಗಳಾಗಿದ್ದರು, RSSನವರು ಮಾಡಿಸಿದ ದಾಳಿ ಇದು ಅಂತ ಒಂದು ಪುಸ್ತಕ ಬರೆದ್ರೆ ಆ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಹೋದಂಥವರು ದಿಗ್ವಿಜಯ್ ಸಿಂಗ್. ಹಿಂದೂ ಟೆರರಿಸ್ಟ್ ಅನ್ನೋ ಶಬ್ದ ಬಳಸಿದ್ರು ಅಂತ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಅಂಥ ದಿಗ್ವಿಜಯ್ ಸಿಂಗ್ ಇಂಥದ್ದೊಂದು ಫೋಟೋ ಹಾಕಿ ಈ ರೀತಿಯಾಗಿ ಬರೆಯೋದು ಅಂದರೆ ಅದು ಏನು, CWC ಸಭೆ ಶುರುವಾಗೋದಕ್ಕಿಂತ 10 ನಿಮಿಷ ಮುಂಚೆ. ಅದು ಗಾಂಧಿ ಕುಟುಂಬಕ್ಕೂ ದಿಗ್ವಿಜಯ್ ಸಿಂಗ್ ಅವ್ರಿಗೂ ಏನೋ ಒಂದು ಸಣ್ಣ ತಿಕ್ಕಾಟ ಶುರುವಾಗಿದೆ. ತೀರಾ ಶಶಿ ಥರೂರ್ ಅವರಷ್ಟು ದೂರೇನ ದಿಗ್ವಿಜಯ್ ಸಿಂಗ್ ಹೋಗಿಲ್ಲ, ಬಟ್ ಒಂದೇನೋ ತಿಕ್ಕಾಟ ಶುರುವಾದಂಗಿದೆ. ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಮಧ್ಯಪ್ರದೇಶಕ್ಕೆ ಹೋಗಿದ್ದರು. ಅಲ್ಲಿ ಐಸ್ ಕ್ರೀಮ್ ತಯಾರಕರಿದ್ದಾರಲ್ಲ, ಐಸ್ ಕ್ರೀಮ್ ತಯಾರಕರ ಜೊತೆಗೆ ಮಾತುಕತೆ ಆಡಿದ್ರು. ಏನು ಅಂದರೆ ಆ ಥರ ಮಾಡ್ತಿರ್ತಾರೆ, ಬೇರೆ ಬೇರೆ ಉದ್ಯೋಗದಲ್ಲಿರುವವರನ್ನು ಭೇಟಿಯಾಗೋದು. ಈ ಲಾರಿ ಡ್ರೈವರ್ಗಳು, ವೆಲ್ಡಿಂಗ್ಗಳನ್ನೋರು, ಗ್ಯಾರೇಜ್ಗಳವರು, ಅಲ್ಲಿ ಹೋಗಿ ಏನು ಕೆಲಸ ಮಾಡ್ತೀರಿ, ಹೆಂಗೆ ಕೆಲಸ ಮಾಡ್ತೀರಿ, ಎಷ್ಟು ಗಳಿಸ್ತೀರಿ, ಅದು ಇದು ಮಾತಾಡ್ತಾರೆ ರಾಹುಲ್ ಗಾಂಧಿಯವರು. ಅಂದರೆ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಹಾಗೆ ಐಸ್ ಕ್ರೀಮ್ ಪ್ರೊಡ್ಯೂಸರ್ಸನ್ನು, ಐಸ್ ಕ್ರೀಮ್ ತಯಾರಕರನ್ನು ಭೇಟಿಯಾಗಿದ್ದರು. ಭೇಟಿಯಾಗಿ ಅವ್ರ ಜೊತೆಗೆ ಮಾತಾಡಿ ಅದೊಂದು ಪೋಸ್ಟ್ ಎಲ್ಲ ಹಾಕಿದರು. GSTಯಿಂದಾಗಿ ಇವರಿಗೆಲ್ಲ ತುಂಬ ತೊಂದರೆ ಆಗಿದೆ ಅಂತ, GSTಯಿಂದ ಉದ್ಯಮಗಳು ನೆಲ ಕಚ್ತಾ ಇವೆ ಅಂತ ಪೋಸ್ಟ್ ಹಾಕಿದರು. ಅದನ್ನು ದಿಗ್ವಿಜಯ್ ಸಿಂಗ್ ಅವರು ಶೇರ್ ಮಾಡಿ ತಮ್ಮ ಕಮೆಂಟ್ ಹಾಕಿದರು. ಇದು ಇತ್ತೀಚಿಂದು. ಸಾಮಾಜಿಕ ಆರ್ಥಿಕ ಸಂಗತಿಯ ಬಗ್ಗೆ ಉತ್ತಮ ಹೋರಾಟ ಮಾಡ್ತಾ ಇದ್ದೀರಿ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿಯವರೇ ನಿಮಗೆ ಫುಲ್ ಮಾರ್ಕ್ಸ್. ಆದರೆ ಸ್ವಲ್ಪ ಕಾಂಗ್ರೆಸ್ ಕಡೆನೂ ಗಮನ ಹರಿಸಿ. ಹೇಗೆ ಚುನಾವಣಾ ಆಯೋಗದಲ್ಲಿ ಸುಧಾರಣೆಗಳ ಬೇಕೋ ಹಾಗೆ ಕಾಂಗ್ರೆಸ್ನಲ್ಲೂ ಸುಧಾರಣೆಗಳ ಬೇಕು. ನೀವು ಈಗ ಸಂಘಟನ್ ಸೃಜನ್ ಮೂಲಕ ಈ ಕಾರ್ಯ ಆರಂಭಿಸಿದ್ದೀರಿ, ಆದರೆ ಪಕ್ಷದೊಳಗೆ ಇನ್ನಷ್ಟು ವಿಕೇಂದ್ರಿತ ಕಾರ್ಯನಿರ್ವಹಣೆ ನಡೀಬೇಕು. ನೀವು ಖಂಡಿತವಾಗಿಯೂ ಇದನ್ನು ಮಾಡ್ತೀರಿ, ಇದನ್ನು ಮಾಡುವ ಸಾಮರ್ಥ್ಯ ನಿಮಗಿದೆ. ಆದರೆ ಸುಧಾರಣೆಗಾಗಿ ನಿಮ್ಮನ್ನು ಒಪ್ಪಿಸುವುದು ಅಷ್ಟು ಸುಲಭವಲ್ಲ. ಜೈ ಶ್ರೀರಾಮ್. ಅಂದರೆ ಚೇಂಜ್ ಮಾಡಬಲ್ಲಿರಿ, ಬಟ್ ಚೇಂಜ್ ಮಾಡೋದಕ್ಕೆ ನಿಮ್ಮನ್ನು ಒಪ್ಪಿಸೋದಷ್ಟು ಈಸಿ ಅಲ್ಲ. ಜೈ ಶ್ರೀರಾಮ್ ಅಂತ ದಿಗ್ವಿಜಯ್ ಸಿಂಗ್ ಅವರ ಇತ್ತೀಚಿನ ಮತ್ತೊಂದು ಕಮೆಂಟ್ ಇದು. ಡಿಸೆಂಬರ್ 19ನೇ ತಾರೀಕು, ಇವತ್ತು ಡಿಸೆಂಬರ್ 27ಕ್ಕೆ CWC ಸಭೆಗಿಂತ ಮುಂಚೆ ಇಂಥದ್ದೊಂದು ಪೋಸ್ಟ್ ಹಾಕಿ ಒಳಗಡೆ ಮೀಟಿಂಗ್ ಹೋಗಿ ಕೂತ್ಕೊಂಡ್ಬಿಟ್ರು. ಇದು ಯಾಕಿರ್ಬೋದು ಅಂತ ಏನರ ಕಾರಣ ಇದೆಯಾ? ಒಂದು, ರಾಜ್ಯಸಭಾ ಸದಸ್ಯರಿಗೆ ಅವ್ರ ಟರ್ಮ್ ಮುಗಿತಾ ಬಂದಿದೆ. ಇನ್ನೊಂದು ಟರ್ಮಿಗೆ ರಾಜ್ಯಸಭಾ ಸ್ಥಾನ ಅವ್ರಿಗೆ ಬೇಕು. ಆದರೆ ಮಧ್ಯಪ್ರದೇಶದಿಂದಲೇ ಕಾಂಪಿಟೇಟರ್ಗಳು ಹುಟ್ಕೊಂಡಿದ್ದಾರೆ, ಆಕಾಂಕ್ಷಿಗಳು ಹುಟ್ಕೊಂಡಿದ್ದಾರೆ. ಕಮಲ್ನಾಥರಿಗೆ ಬೇಕಾಗಿದೆ ಅದು, ಮೀನಾಕ್ಷಿ ನಟರಾಜನಿಗೆ ಬೇಕಾಗಿದೆ. ಅವರು ಈ ದಿಗ್ವಿಜಯ್ ಸಿಂಗರ ಅವಧಿ ಮುಗಿತಾ ಇದ್ದಂತೆ ನಾವು ರಾಜ್ಯಸಭೆಗೆ ಬರಬೇಕು ಅಂತ ಅವ್ರು ತಯಾರಾಗಿದ್ದಾರೆ. ಅಂಥ ಟೈಮ್ನಲ್ಲಿ
ಸ್ವಲ್ಪ ಭಿನ್ನಾಭಿಪ್ರಾಯ ಬಂಡಾಯದ ಸೂಚನೆಗಳನ್ನು ತೋರಿಸಿ ಇನ್ನೊಂದು ಸುತ್ತಿನ ರಾಜ್ಯಸಭಾ ಸ್ಥಾನ ಪಡೆಯುವ ಪ್ರಯತ್ನದಲ್ಲಿ ದಿಗ್ವಿಜಯ್ ಸಿಂಗ್ ಇರಬಹುದು ಅಂತ ಒಂದು ಅಂದಾಜು. ಹಾಗೆ ಮಾಡುವ ಮೂಲಕ ರಾಜ್ಯಸಭಾ ಸ್ಥಾನವನ್ನು ಪಡೆಯಬಹುದಾ, ಮುಂದುವರಿಬಹುದಾ, ಡೋಂಟ್ ನೋ. ಈ 3ನೇ ಸಲ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. 2014ರಿಂದ 2020 ತನಕ ಮೊದಲನೇ ಸಲ, 2020ರಿಂದ 2026 ತನಕ 2ನೇ ಅವಧಿಗಾಗಿದ್ದಾರೆ. 3ನೇ ಅವಧಿಗೆ ರಾಜ್ಯಸಭೆಗೆ ಮುಂದುವರಿಯುವ ಆಸಕ್ತಿ ಅವರಿಗಿದೆ. ಇಂಥದ್ದೊಂದು ಪೋಸ್ಟ್ ಬಂದುಬಿಟ್ರೆ BJP ಅವ್ರಿಗೆ ಕೇಳ್ತೀರಾ? ದಿಗ್ವಿಜಯ್ ಸಿಂಗ್ ಸತ್ಯದ ಬಾಂಬ್ ಸ್ಫೋಟಿಸಿದ್ದಾರೆ, ಇದಕ್ಕೆ ಪ್ರತಿಕ್ರಿಯಿಸುವ ಧೈರ್ಯ ರಾಹುಲ್ ಗಾಂಧಿಗಿದೆಯಾ? ಕಾಂಗ್ರೆಸ್ನ ಪ್ರಥಮ ಕುಟುಂಬ ನಿರ್ದಯವಾಗಿ ಸರ್ವಾಧಿಕಾರಿ ಧೋರಣೆಯಲ್ಲಿ ಪಕ್ಷವನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ ನಾಯಕತ್ವ ನಿರಂಕುಶ ಮತ್ತು ಪ್ರಜಾತಂತ್ರ ವಿರೋಧಿ ಅಂತ CR ಕೇಶವನ್ BJP ವಕ್ತಾರರ ಟ್ವೀಟ್ ಇದು. ಇಂಥದ್ದೊಂದು ಪೋಸ್ಟ್ ಹಾಕಿ ದಿಗ್ವಿಜಯ್ ಸಿಂಗ್ CWCಲಿ ಹೋದರು. ಹೊರಗಡೆ ಏನೇನು ಚರ್ಚೆ ಆಗಬೇಕಾಗಿತ್ತು ಎಲ್ಲ ಆಗ್ತಿತ್ತು. ನ್ಯಾಷನಲ್ ಲೆವೆಲ್ ನ್ಯೂಸ್ ಆಯಿತು. ಸಭೆ ಮುಗಿಸಿ ಹೊರಗೆ ಬಂದ ಮೇಲೆ ಒಂದು ಸ್ಪಷ್ಟೀಕರಣ ಕೊಟ್ಟರು. RSS ಹಾಗೂ ಮೋದಿಯನ್ನು ನಾನು ಈಗಲೂ ವಿರೋಧಿಸ್ತೀನಿ ಅಂತ. ಸಂಘಟನೆಯನ್ನಷ್ಟೇ ಪ್ರಶಂಸಿಸಿದೆ. ನಾನು RSS ಮೋದಿಯ ಘೋರ ವಿರೋಧಿ, ಸಂಘಟನೆಯನ್ನು ಮಾತ್ರ ಹೊಗಳಿದ್ದೀನಿ. ನಾನು RSS ಮತ್ತು ಮೋದಿ ಅವರ ನೀತಿಯ ಘೋರ ವಿರೋಧಿ ಆಗಿದ್ದೇನೆ, ಮುಂದೇನು ಆಗಿರ್ತೇನೆ ಅಂತ. ಕ್ವಿಕ್ಕಾಗಿ ಕನ್ನಡ ಫಿಲಮ್ ಇಂಡಸ್ಟ್ರಿಯದ್ದು ಸುದ್ದಿ. ಇಲ್ಲಿ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡುವಾಗ ಸುದೀಪ್ ಅವರು ಯುದ್ಧಕ್ಕೆ ಜನ ಸಿದ್ಧರಾಗಿದ್ದಾರೆ ಅಂತಂದಿದ್ರು. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ದರ್ಶನ್ ಅವರ ಪತ್ನಿ ಅವರು ಮಾತಾಡ್ತಾ ದರ್ಶನ್ ಹೊರಗಡೆ, ವಿಜಯಲಕ್ಷ್ಮಿ ದರ್ಶನ್ ಹೊರಗಡೆ ಇದ್ದಾಗ ಬೆಂಗಳೂರಿನಲ್ಲಿ ಇದಾರೋ ಇಲ್ವೋ ಅಂತ ಗೊತ್ತಾಗ್ತಿರ್ಲಿಲ್ಲ, ಈಗ ಏನೇನೋ ಮಾತಾಡ್ತಿದ್ದಾರೆ ಅಂದಿದ್ರು. ಸುದೀಪ್ ದರ್ಶನ್ ಬಗ್ಗೆ ಮಾತನಾಡಿದ್ರು ಅನ್ನುವಂತೆ ವಿಶ್ಲೇಷಣೆ ಮಾಡಲಾಯಿತು. ವಿಜಯಲಕ್ಷ್ಮಿ ಸುದೀಪ್ ಬಗ್ಗೆ ಮಾತನಾಡಿದ್ರು ಅಂತ ವಿಶ್ಲೇಷಣೆ ಮಾಡಲಾಯಿತು. ಆ ನಂತರ ಸುದೀಪ್ ಅವ್ರ ಕಡೆಯವರು ನಾನು ಪೈರಸಿ ಬಗ್ಗೆ ಮಾತಾಡಿದ್ದು ಅಂದರು. ಸುದೀಪ್ ಫ್ಯಾನ್ಸು ಅಂತ ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿರುವಂಥವರು ವಿಜಯಲಕ್ಷ್ಮಿ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿ ಅವರು ಇದೇನಾ ನಿಮ್ಮ ಸ್ಟ್ಯಾಂಡರ್ಡು ಅಂತ ಪ್ರಶ್ನೆ ಕೇಳಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲದರ ಮಧ್ಯದಲ್ಲಿ ಸುದೀಪ್ ಅವರು ಇವತ್ತು ಇನ್ನೊಮ್ಮೆ ಮಾತಾಡೋದು. ಕೇಳಿಸ್ಕೊಳ್ಳಿ. ಭಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡಿದಿದ್ದು ಏಟುಗಳು ಬೇರೆ ಆಗುತ್ತೆ, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗ್ತದೆ. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸೋಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ, ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್. ನಮಗೂ ಯಾರಿಗೂ ಯುದ್ಧ ಗಿದ್ದ ಅವೆಲ್ಲ ಏನು ಬರೋದಿಲ್ಲ. ನಾವು ಯಾವತ್ತೂ ಆ ಥರ ಮಾಡ್ಕೊಂಡು ಕೂತವ್ರಲ್ಲ. ಯಾರು ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ನ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ. ಈಗ ನಾನು ಹೇಳೋದು, ನನ್ನಲ್ಲಿ ಕೆಲವರು ಹುಡುಗರು ಸರಿ ಇಲ್ಲ ಅಂದರೆ ಅದು ಸರಿಪಡಿಸ್ಕೊಳ್ಳೋಣ, ತಪ್ಪೇನಿಲ್ಲ. ಪೈರಸಿ ಅನ್ನೋದು ತುಂಬ ಜನಕ್ಕೆ ಸಾಯಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಅದು ನಿಮ್ಮ ಆಲೋಚನೆ, ನೀವು ಹೋಗಿ ಹುಡುಕಿ ಸಿಗುತ್ತೆ. ಪೈರಸಿ ಅಂತ ಬಂದಾಗ ಸರ್ ನಾನು ಹೇಳೋದು, ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನೂ ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗುತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ನಡೀತಾ ಇದೆ ಸರ್ ಇದೆಲ್ಲ ಪರ್ಪೆಚುವಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ ಒಂದು ಸೆಕೆಂಡು ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, 10 ದೊಡ್ಡವಳಾಗ್ತಾಳೆ. ಒಂದಂತೂ ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ. ಅಷ್ಟು ಜನ ಥಿಯೇಟ್ರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡಿಕೊಂಡು ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕೊಸವ್ರೆ. ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ, ಚೆನ್ನಾಗಿಟ್ಟಿರಲಿ. ಸುದೀಪ್ ಅವ್ರ ಮಗಳ ಬಗ್ಗೆ ಏನೋ ಯಾರೋ ಕಮೆಂಟ್ ಮಾಡಿದ್ರು ಅಂತ. ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಅವರು ಸುದೀಪ್ ಫ್ಯಾನ್ಸು ಅಂತ ಹೇಳಿಕೊಳ್ಳುವವರು ಏನು ಮಾಡಿದಾರಲ್ಲ ಕಮೆಂಟ್ಸು, ಅದರದ್ದು ಸ್ಕ್ರೀನ್ಶಾಟ್ ತೆಗೆದು ಪೋಸ್ಟ್ ಮಾಡಿದರು. ಕ್ಲಾಸ್ ಫ್ಯಾನ್ಸ್, ನಿಮ್ಮ ಸ್ಟ್ಯಾಂಡರ್ಡ್ ಏನು ಅಂತ ಗೊತ್ತಾಗಿದೆ. ಈ ಖಾತೆಗಳ ವಿರುದ್ಧ ಪೊಲೀಸ್ ದೂರು ದಾಖಲಾಗಿದೆ ಅಂತ. ಇದರಲ್ಲಿ ಯಾರಿಗೆ ಸ್ಟ್ಯಾಂಡರ್ಡ್ ಕಲಿಸ್ತಾರೋ, ಯಾರಿಗೆ ಕ್ಲಾಸ್ ಕಲಿಸ್ತಾರೋ ಅರ್ಥನೇ ಆಗೋದಿಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.